ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಬಿಟ್ಕಾಯಿನ್ ಈ ಒಂದು ಲಾಕ್ಡೌನ್ ಆದಮೇಲಂತೂ ಬಿಟ್ಕಾಯಿನ್ ಹೆವಿ ಅಂದರೆ ಹೆವಿ ಟ್ರೆಂಡನ್ನು ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆಗಿರೋರ ತನಕ ಬಿಟ್ಕಾಯಿನ್ ಬಗ್ಗೆ ಮಾತನಾಡ್ತಾ ಇರ್ತಾರೆ. ನೀವು ಕೂಡ ತುಂಬ ಜನ ಕಾಮೆಂಟ್ನಲ್ಲಿ ಪ್ರಶ್ನೆನ ಕೇಳ್ತಾ ಇದ್ರಿ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಬಿಟ್ಕಾಯಿನ್ ಬಗ್ಗೆ 5 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಬಿಟ್ಕಾಯಿನ್ ಅಂದರೆ ಏನು, ಬಿಟ್ಕಾಯಿನ್ ಎಲ್ಲಿಂದ ಬರುತ್ತೆ, ಬಿಟ್ಕಾಯಿನ್ ಇನ್ವೆಸ್ಟ್ ಯಾವ ರೀತಿ ಮಾಡೋದು, ಮತ್ತು ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡುವಂಥದ್ದು ಎಷ್ಟು ಸೇಫು ಮತ್ತು ಏನೆಲ್ಲ ರಿಸ್ಕ್ ಇರುತ್ತೆ, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮತ್ತು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಆಯ್ತಾ. ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋ ನಾನು ಯಾರಿಗೂ ಕೂಡ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡಿ ಅಂತ ಸಜೆಷನ್ ಕೊಡ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ನಾನು ಹೇಳಿದೆ ಅಂತ ಆಗಲಿ ಅಥವಾ ಬೇರೆ ಯಾರು ಹೇಳಿದ್ರು ಅಂತ ಆಗಲಿ ಯಾವುದೇ ಕಾರಣಕ್ಕೂ ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಹೆವಿ ಅಂದರೆ ಹೆವಿ ರಿಸ್ಕ್ ಇರುತ್ತೆ. ನೀವು ಕಂಪ್ಲೀಟ್ ದುಡ್ಡನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ತುಂಬ ವಾಲಟೈಲಿಟಿ ಇರುತ್ತೆ. ಅದರಿಂದ ನಿಮ್ಮ ರಿಸ್ಕ್ ನೀವು ತಲ್ಲಿಡ್ಕೊಂಡು ನೀವು ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಶುರು ಮಾಡೋಣ. ಓಕೆ, ಡೈರೆಕ್ಟ್ ಆಗಿ ಮೊದಲನೇ ಪ್ರಶ್ನೆಗೆ ಬರೋಣ. ಕ್ರಿಪ್ಟೋ ಕರೆನ್ಸಿ ಅಂತ ಅಂದ್ರೆ ಏನು? ಕ್ರಿಪ್ಟೋ ಕರೆನ್ಸಿ ಅಂತ ಅಂದರೆ ಒಂದು ವರ್ಚುವಲ್ ಕರೆನ್ಸಿ, ಡಿಜಿಟಲ್ ಕರೆನ್ಸಿ. ಈ ಒಂದು ಕ್ರಿಪ್ಟೋ ಕರೆನ್ಸಿ ಬ್ಲಾಕ್ ಚೈನ್ ಟೆಕ್ನಾಲಜಿಯ ಮುಖಾಂತರ ಕೆಲಸವನ್ನು ಮಾಡುತ್ತೆ. ಬ್ಲಾಕ್ ಚೈನ್ ಅಂತ ಅಂದರೆ ಏನು ಅಂತ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ತುಂಬ ವಾಸ್ಟ್ ಸಬ್ಜೆಕ್ಟು, ತುಂಬ ದೊಡ್ಡ ಸಬ್ಜೆಕ್ಟು. ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಬೇಕಾದ್ರೆ ಆ ಒಂದು ವಿಡಿಯೋ ನೋಡ್ಬೋದು ನೀವು. ಈ ಒಂದು ಕ್ರಿಪ್ಟೋ ಕರೆನ್ಸಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಮುಖಾಂತರ ಕೆಲಸ ಮಾಡೋದ್ರಿಂದ ಈ ಒಂದು ಕರೆನ್ಸಿಯನ್ನು ಮಾಕ್ ಮಾಡೋದಕ್ಕಾಗಲ್ಲ, ಕದಿಯೋದಕ್ಕಾಗಲ್ಲ, ಫ್ರಾಡ್ ಯಾರು ಕೂಡ ಮಾಡೋದಕ್ಕಾಗಲ್ಲ. ಮತ್ತು ಈ ಒಂದು ಕ್ರಿಪ್ಟೋ ಕರೆನ್ಸಿನ ಯಾರು ಕೂಡ ರೆಗ್ಯುಲೇಟ್ ಮಾಡ್ತಾ ಇರಲ್ಲ. ನಮ್ಮ ಇಂಡಿಯನ್ ರುಪೀಸನ್ನು RBI ಅವರು ರೆಗ್ಯುಲೇಟ್ ಮಾಡ್ತಾರೆ, ಆದರೆ ಈ ಒಂದು ಕ್ರಿಪ್ಟೋ ಕರೆನ್ಸಿನ ಯಾರು ಕೂಡ ರೆಗ್ಯುಲೇಟ್ ಮಾಡಲ್ಲ. ಕೇಳಲ್ಲ ಯಾರು ನಿಮಗೆ, ಎಲ್ಲಿ ಬೇಕಾದರೂ ಎಷ್ಟು ಬೇಕಾದ್ರೂ ಸ್ಪೆಂಡ್ ಮಾಡ್ಬೋದು, ಟ್ಯಾಕ್ಸ್ ಹಾಕಲ್ಲ, ಏನೂ ಇರಲ್ಲ. ಸೊ ರೆಗ್ಯುಲೇಷನ್ ಇಲ್ಲ ಅಂದರೆ ಟ್ಯಾಕ್ಸ್ ಇಲ್ಲಿಂದ ಇರುತ್ತೆ. ಸೊ ಆ ರೀತಿ ಫ್ರೀಡಮ್ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ, ಆಯ್ತಾ. ನೀವು ತುಂಬ ಜನ ಅನ್ಕೋತಾ ಇರ್ಬೋದು, ಹಾಗಾದರೆ ಒಂದು ಕ್ರಿಪ್ಟೋ ಕರೆನ್ಸಿನ ಯಾರು ರೆಗ್ಯುಲೇಟ್ ಮಾಡ್ತಾಯಿಲ್ಲ ಅಂತ ಅಂದರೆ ಕ್ರಿಪ್ಟೋ ಕರೆನ್ಸಿಯ ಬೆಲೆಯನ್ನು ಯಾವ ರೀತಿ ಫಿಕ್ಸ್ ಮಾಡ್ತಾರೆ, ಯಾರು ಫಿಕ್ಸ್ ಮಾಡ್ತಾರೆ ಅಂತ. ಆಬ್ವಿಯಸ್ಲಿ ಆಯಿತಾ, ಈ ಒಂದು ಶೇರ್ ಮಾರ್ಕೆಟ್ ಯಾವ ರೀತಿ ಕೆಲಸವನ್ನು ಮಾಡುತ್ತೋ ಅದೇ ರೀತಿ ಒಂದು ಕ್ರಿಪ್ಟೋ ಕರೆನ್ಸಿ ಕೂಡ ಕೆಲಸವನ್ನು ಮಾಡುತ್ತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆಗ ಕ್ರಿಪ್ಟೋ ಕರೆನ್ಸಿಯ ಬೆಲೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಕಡಿಮೆ ಆದಾಗ ಕ್ರಿಪ್ಟೋ ಕರೆನ್ಸಿಯ ಬೆಲೆ ಕಡಿಮೆ ಆಗುತ್ತೆ. ಈ ರೀತಿ ಈ ಒಂದು ಬಿಟ್ಕಾಯಿನ್ ಕೂಡ ಅಥವಾ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿ ಕೆಲಸವನ್ನು ಮಾಡುತ್ತೆ. ನೀವು ತುಂಬ ಜನ ಅನ್ಕೊಂಡಿರ್ತೀರ ಆಯಿತಾ, ಬಿಟ್ಕಾಯಿನ್ ಅಂದ ತಕ್ಷಣ ಕ್ರಿಪ್ಟೋ ಕರೆನ್ಸಿ ಅಂತ ಅಲ್ಲ. ಸೊ ಬಿಟ್ಕಾಯಿನ್ ರೀತಿ ಅನೇಕ ಕ್ರಿಪ್ಟೋ ಕರೆನ್ಸಿಗಳಿರುವಂಥ, ಅದಕ್ಕೆ ಆಲ್ಟ್ ಕಾಯಿನ್ಸ್, ಆಲ್ಟರ್ನೇಟ್ ಕಾಯಿನ್ಸ್ ಅಂತ ಕರೀತಾರೆ ಆಯಿತಾ. ಬಿಟ್ಕಾಯಿನ್ ಆಗಿರ್ಬೋದು, ಎಥೇರಿಯಂ ಆಗಿರ್ಬೋದು, ಡೋಜ್ ಕಾಯಿನ್ ಆಗಿರ್ಬೋದು, ಈ ರೀತಿ ಅನೇಕ ಬಿಟ್ಕಾಯಿನ್ಗಳಿದ್ದಾವೆ, ಕ್ರಿಪ್ಟೋ ಕರೆನ್ಸಿ ಇದ್ದಾವೆ. ಸೊ ತುಂಬ ಜನ ಅನ್ಕೋತೀವಿ, ಈ ರೀತಿ ಕನ್ಫ್ಯೂಸ್ ಮಾಡ್ಕೋತೀವಿ ಬಿಟ್ಕಾಯಿನ್ ಅಂತ. ಸೊ ಅದಕ್ಕೆ ಎಲ್ಲದಕ್ಕೂ ಕೂಡ ಈ ಒಂದು ಬಿಟ್ಕಾಯಿನ್ ಕೂಡ ಕ್ರಿಪ್ಟೋ ಕರೆನ್ಸಿ. ಅದೇ ರೀತಿ ಯಾವುದೇ ಒಂದು ಕಾಯಿನ್ ಇದ್ರೂ ಕೂಡ ಅದಕ್ಕೆ ಕ್ರಿಪ್ಟೋ ಕರೆನ್ಸಿ ಅಂತ ಕರಿಬೇಕು. ಬಿಟ್ಕಾಯಿನೇ ಕ್ರಿಪ್ಟೋ ಕರೆನ್ಸಿ ಅಲ್ಲ. ಇನ್ನು ಇದರ ನಂತರ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಕ್ರಿಪ್ಟೋ ಕರೆನ್ಸಿನ ತಗೊಳ್ಳೋದಂಗೆ. ನಮಗೆ ಕ್ರಿಪ್ಟೋ ಕರೆನ್ಸಿ ಬೇಕು, ನಾವು ಯಾವ ರೀತಿ ಕ್ರಿಪ್ಟೋ ಕರೆನ್ಸಿನ ಪಡ್ಕೊಬೋದು? 2 ವಿಧ ಇರುವಂಥದ್ದು. ಒಂದು ಮೈನಿಂಗ್ನ ಮುಖಾಂತರ. ಮೈನಿಂಗ್ ಅಂದ ತಕ್ಷಣ KGF ಹೋಗ್ಬಿಟ್ಟು ಗುಂಡಿ ತೆಗೆಯೋದು, ಮೈನ್ ಮಾಡೋದು ಅಂತ ಅಲ್ಲ, ಆಯಿತಾ. ಸೊ ಮೈನ್ ಮಾಡೋದಕ್ಕೆ ಕೆಲವೊಂದು ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡು ಜಸ್ಟ್ ನಿಮ್ಮ ಒಂದು ವಾಲೆಟನ್ನು ಲಿಂಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಮೈನ್ ಮಾಡ್ಕೊಂಬರುತ್ತೆ. ನಿಮ್ಮ ಕಂಪ್ಯೂಟರ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಷ್ಟು ಜಾಸ್ತಿ ಕ್ರಿಪ್ಟೋ ಕರೆನ್ಸಿಯನ್ನು ಮೈನ್ ಮಾಡುತ್ತೆ ಈ ಒಂದು ಸಾಫ್ಟ್ವೇರ್, ಆಯಿತಾ. ಜಸ್ಟ್ ಏನು ಮಾಡೋಂಗಿಲ್ಲ, ಜಸ್ಟ್ ಬಿಟ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ರನ್ ಮಾಡ್ತಾ ಇರುತ್ತೆ. ಮತ್ತು ಎಲೆಕ್ಟ್ರಿಸಿಟಿ ಒಂದು ಕಿತ್ಕೊಂಡು ಹೋಗುತ್ತೆ, ಆಯಿತಾ. ಹೆವಿ ಅಂದರೆ ಹೆವಿ ಪವರ್ ಕನ್ಸಂಪ್ಷನ್ ಆಗುತ್ತೆ ಈ ಒಂದು ಮೈನಿಂಗ್ಗೆ. ಸೊ ಅದು ಒಂದು ವಿಧ. ಆದರೆ ಇನ್ನೊಂದು, ಈ ಒಂದು ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗಳಿರ್ತಾವಲ್ವಾ, ಸೊ ಅಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿಯನ್ನು ಪರ್ಚೇಸ್ ಮಾಡ್ಬೋದು. ದುಡ್ಡು ಕೊಟ್ಬಿಟ್ಟು ಕ್ರಿಪ್ಟೋ ಕರೆನ್ಸಿಯನ್ನು ಪರ್ಚೇಸ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಈ 2 ವಿಧಗಳ ಮುಖಾಂತರ ನೀವು ಕ್ರಿಪ್ಟೋ ಕರೆನ್ಸಿಯನ್ನು ಪಡ್ಕೊಬೋದು. ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಕ್ರಿಪ್ಟೋ ಕರೆನ್ಸಿಗೆ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಮತ್ತು ನಾನು ಎಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ. ಮೊದಲನೇದಾಗಿ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಬೇಜಾನ್ ಪ್ಲಾಟ್ಫಾರ್ಮ್ ಇರುವಂಥದ್ದು. ಪರ್ಸನಲಿ ನಾನಂತೂ ಕಾಯಿನ್ ಸ್ವಿಚ್ ಕುಬೇರ್ ಅಪ್ಲಿಕೇಶನ್ನ ಯೂಸ್ ಮಾಡ್ತೀನಿ, ಆಯಿತಾ. ಇದು ಸದ್ಯಕ್ಕೆ ನಮ್ಮ ಭಾರತದ ನಂಬರ್ 1 ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ ಆಗಿರುವಂಥದ್ದು. ಈ ಒಂದು ಅಪ್ಲಿಕೇಶನ್ ಫ್ರೀಯಾಗಿ ಸಿಗುತ್ತೆ, ಆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು. ನೀವು ನಂಬಲ್ಲ, ಈ ಒಂದು ಲಾಕ್ಡೌನ್ ಆದಮೇಲೆ ಈ ಒಂದು ಅಪ್ಲಿಕೇಶನ್ ಸುಮಾರು 60 ಲಕ್ಷಕ್ಕಿಂತ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡಿರುವಂಥದ್ದು. ಮತ್ತು ಈ ಒಂದು ಅಪ್ಲಿಕೇಶನ್ಗೆ ಸೈನ್ ಅಪ್ ಆಗುವಂಥದ್ದು ತುಂಬ ಸಿಂಪಲ್ ಆಗಿ KYCಯನ್ನು ಮಾಡಿ ಈ ಒಂದು ಅಪ್ಲಿಕೇಶನ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಈ ಒಂದು ಅಪ್ಲಿಕೇಶನಲ್ಲಿ ಕೇವಲ ₹100 ನೀವು ಯಾವುದೇ ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಬೋದು. ಮತ್ತು ಈ ಒಂದು ಕಾಯಿನ್ ಸ್ವಿಚ್ ಕುಬೇರ್ ಅಪ್ಲಿಕೇಶನಲ್ಲಿ ಬಿಟ್ಕಾಯಿನ್ನ ಜೊತೆಗೆ ಸುಮಾರು 75ಕ್ಕಿಂತ ಹೆಚ್ಚು ಆಲ್ಟ್ ಕಾಯಿನ್ಗಳು ಕೂಡ ನೀವು ಇನ್ವೆಸ್ಟನ್ನು ಮಾಡ್ಬೋದಾಯ್ತಾ. ಮತ್ತು ಈ ಕಾಯಿನ್ ಸ್ವಿಚ್ ಕುಬೇರ್ ಅವ್ರು ಏನಿದ್ದಾರೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದರಲ್ಲಿ ಒಂದು ಬಿಟ್ಕಾಯಿನ್ ಬಗ್ಗೆ ನಾಲೆಡ್ಜನ್ನು ಶೇರ್ ಮಾಡ್ತಾರೆ, ಆಯಿತಾ. ಆ ಒಂದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅವ್ರ ಚಾನಲ್ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದಾಯ್ತಾ. ನೀವು ಹಾಗಾದರೆ ಕೇಳ್ಬೋದು, ಎಷ್ಟು ಸೇಫು ಈ ಒಂದು ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡುವಂಥದ್ದು ಅಂತ. ಆ್ಯಕ್ಚುಲಿ ತುಂಬ ರಿಸ್ಕಿ, ಆಯಿತಾ. ರಿಸ್ಕ್ 100% ಇದ್ದೇ ಇರುತ್ತೆ. ಯಾವಾಗ ಬೇಕಾದರೂ ಈ ಒಂದು ಬಿಟ್ಕಾಯಿನ್ ಬೆಲೆ ಕಡಿಮೆ ಆಗ್ಬೋದು, ಯಾವಾಗ ಬೇಕಾದರೂ ಮೇಲ್ಕೋಗ್ಬೋದು. ಎಷ್ಟು ಜನ ಬಿಟ್ಕಾಯಿನಿಂದ
ಏನು ಇನ್ವೆಸ್ಟ್ ₹100 ₹1,00,000 ಕೂಡ ಮಾಡ್ಕೊಂಡಿದ್ದಾರೆ, 1000 ಟೈಮ್ ದುಡ್ಡನ್ನು ಜಾಸ್ತಿ ಕೂಡ ಮಾಡ್ಕೊಂಡಿದ್ದಾರೆ, ಹಂಗೆ ಕಳ್ಕೊಂಡಿರೋರು ಕೂಡ ಇದ್ದಾರೆ ಆಯ್ತಾ. ಆದ್ರಿಂದ ನಾನಂತೂ ಹೇಳೋದು ಇಷ್ಟ ಆಯ್ತಾ, ನೀವೇನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದು ಒಂದು ವೇಳೆ ಲಾಸ್ ಆದರೂ ಕೂಡ ನಿಮಗೆ ಮ್ಯಾಟ್ರ್ ಆಗದೇ ಇಲ್ಲ ಗುರು, ಲಾಸ್ ಆಯ್ತಾ ಆಗಲಿ ಬಿಡು ಅನ್ನೋಷ್ಟು ಅಮೌಂಟನ್ನು ಮಾತ್ರ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯ್ತಾ. ಸೊ ರಿಸ್ಕ್ ಅಂತ ಅಂದರೆ ಇದೊಂದು ರಿಸ್ಕ್ ಆದರೆ ಇನ್ನೊಂದು ರಿಸ್ಕ್ ಕೂಡ ಇರುತ್ತೆ ಆಯ್ತಾ. ನಿಮ್ಮ ಕ್ರಿಪ್ಟೋ ಕರೆನ್ಸಿನ ಸೇಫ್ ಗಾರ್ಡ್ ಮಾಡುವಂಥದ್ದು ವಾಲೆಟಲ್ಲಿ ಇರುತ್ತೆ, ಅಥವಾ ನೀವು ಫಿಸಿಕಲ್ ಫಾರ್ಮಲ್ಲಿ ಪೆನ್ ಡ್ರೈವಲ್ಲೋ ಅಥವಾ ಆ ಒಂದು ಫೈಲ್ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಯೂಟರ್ನಲ್ಲೂ ಇಟ್ಟಿರ್ತೀರ ಆಯ್ತಾ. ಸೊ ಆ ಒಂದು ಏನು ಪ್ರೈವೇಟ್ ಕೀ ಇರುತ್ತೆ ಅದನ್ನು ನೀವು ಕಳ್ಕೊಬಾರ್ದು, ಮರ್ತೋಗ್ಬಾರ್ದು ಆಯ್ತಾ. ಒಂದು ವೇಳೆ ನಿಮ್ಮ ಒಂದು ಕ್ರಿಪ್ಟೋ ಕರೆನ್ಸಿ ವಾಲೆಟ್ನಲ್ಲಿ ಅಥವಾ ಒಂದು ಕೀಯಲ್ಲಿ ನಿಮಗೆ ಏನೋ ಒಂದು 10 ಕೋಟಿನ 20 ಕೋಟಿ ದುಡ್ಡನ್ನು ಅಂದರೆ ಕ್ರಿಪ್ಟೋ ಕರೆನ್ಸಿಯನ್ನು ಇಟ್ಟಿದ್ದೀರಾ ಅಂತ ಅಂದರೆ ಒಂದು ವೇಳೆ ಆ ಕೀ ಮರ್ತೋಯ್ತು ಅಂತಂದರೆ ನಿಮಗೆ ಏನು ಮಾಡೋಕ್ಕಾಗಲ್ಲ, ಕಳ್ಕೊಂಡಂಗೆ ಅದನ್ನು. ಇದೇ ರೀತಿ ಒಂದು ಎಕ್ಸಾಂಪಲ್ US ಅಲ್ಲಿ ಆಗಿತ್ತು ಆಯಿತಾ. ಒಬ್ಬ ವ್ಯಕ್ತಿ ಸುಮಾರು 1800 ಕೋಟಿ ರೂಪಾಯಿ ಬೆಲೆಯ ಒಂದು ಕ್ರಿಪ್ಟೋ ಕರೆನ್ಸಿನ ಬಿಟ್ಕಾಯಿನ್ನ ಒಂದು ಕೀ ಪೆನ್ ಡ್ರೈವ್ ರೀತಿ ಒಂದು ಡಿವೈಸ್ ಬರುತ್ತೆ ಆಯಿತಾ, ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಸ್ಟೋರ್ ಮಾಡೋದಕ್ಕೆ. ಅದಕ್ಕೆ ಒಂದು ಪಾಸ್ವರ್ಡ್ ಇರುತ್ತೆ, ಆ ಪಾಸ್ವರ್ಡ್ ಮರ್ತ್ಕೊಂಡ್ಬಿಟ್ಟಿದ್ದಾನೆ ಆಯಿತಾ. ಸೊ ಇದ್ರ ಬಗ್ಗೆ ಹಳೆ ವಿಡಿಯೋಲು ಕೂಡ ಹೇಳಿದ್ದೆ. ಸೊ ಆ ರೀತಿ ಆ ಪ್ರೈವೇಟ್ ಕೀ ಮರ್ತೋದ್ರಿ ಅಂತ ಅಂದರೆ ಒಂದು ರೀತಿ ಇನ್ವೆಸ್ಟ್ ಮಾಡಿ ದುಡ್ಡು ಮತ್ತು ಕ್ರಿಪ್ಟೋ ಕರೆನ್ಸಿ ಎಲ್ಲ ಹೋದಂಗೆ ಮತ್ತೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಟಿಮೇಟ್ಲಿ ನಾನಂತೂ ಹೇಳೋದು ಇಷ್ಟ ಆಯಿತಾ, ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಮಾಡಿ, ಕ್ರೇಜಿ ರಿಟರ್ನ್ ಸಿಗ್ಬೋದು, ಹಂಗೆ ಲಾಸ್ ಕೂಡ ಮಾಡ್ಕೊಬೋದು ಆಯಿತಾ. ನಿಮ್ಮ ರಿಸ್ಕನ್ನು ತಲ್ಲಿಡ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದು. ಸಿಗೋಣ.